ಒಬ್ಬ ಬಡವನು ತನ್ನ ಮನೆಯ ಕನಸನ್ನು ಯಾವಾಗಲೂ ಕನಸಾಗಿಯೇ ಉಳಿಯಬೇಕೆ? ಇದಕ್ಕೆ ಉತ್ತರ ನೀಡಲು ಸರ್ಕಾರ ಹೆಜ್ಜೆ ಇಟ್ಟಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ. ನಮಸ್ಕಾರ, ನಿಮ್ಮ ಕನ್ನಡ ಕೃಷಿ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಒಂದು ಮಹತ್ವದ ವಿಷಯದ ಬಗ್ಗೆ ತಿಳಿಸುತ್ತಿದ್ದೇನೆ. ಅದುವೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಭಾರತದಲ್ಲಿ ಇನ್ನೂ ಲಕ್ಷಾಂತರ ಜನರು ಶಾಶ್ವತ ಮನೆ ಇಲ್ಲದೆ ಬದುಕುತ್ತಿದ್ದಾರೆ. ಈ ಸಮಸ್ಯೆ ಪರಿಹಾರಕ್ಕೆ 2015ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಯೋಜನೆಯನ್ನು ಜಾರಿಗೆ ತಂದರು. ಉದ್ದೇಶ ಏನಪ್ಪ ಅಂದರೆ 2025ರೊಳಗೆ ಪ್ರತಿಯೊಬ್ಬ ಭಾರತೀಯ ಕುಟುಂಬವೊಂದು ತಮ್ಮದೇ ಆದ ಸ್ವಂತ ಮನೆ ಹೊಂದಬೇಕು ಅನ್ನುವುದು ಈ ಯೋಜನೆಯ ಉದ್ದೇಶ ಆಗಿದೆ. 2022ಕ್ಕೆ ಈ ಯೋಜನೆ ಕೊನೆಯಾಗಬೇಕಿತ್ತು. ಆದರೆ ಈಗ 2025 ಡಿಸೆಂಬರ್ವರೆಗೆ ಮುಂದೂಡಲಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಪ್ರಯೋಜನಗಳು ಏನೇನು ಅಂತ ನೋಡೋಣ. ಮೊದಲನೇದಾಗಿ ಸ್ವಂತ ಮನೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಡಿಯಲ್ಲಿ ಫಲಾನುಭವಿಗಳಿಗೆ ಕನಿಷ್ಠ 20 ಚದರ ಮೀಟರ್ ಗಾತ್ರದ ಸ್ವಂತ ಮನೆ ಸಿಗುತ್ತದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ನಗರ ಅಡಿಯಲ್ಲಿ ಫಲಾನುಭವಿಗಳಿಗೆ ಅವರ ವರ್ಗವನ್ನು ಅವಲಂಬಿಸಿ 30 ಚದರ ಮೀಟರ್ನಿಂದ 200 ಚದರ ಮೀಟರ್ ಕಾರ್ಪೆಟ್ ಪ್ರದೇಶದ ಸ್ವಂತ ಮನೆಯನ್ನು ಪಡೆಯುತ್ತಾರೆ. ನೆಕ್ಸ್ಟ್ ಎರಡನೇದು ಆರ್ಥಿಕ ನೆರವು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ವಿಭಾಗದ ಫಲಾನುಭವಿಯು ಪಕ್ಕಾ ಮನೆಯ ನಿರ್ಮಿಸಲು ಆರ್ಥಿಕ ವರ್ಗ ಹಾಗೂ ಪ್ರದೇಶವನ್ನು ಆಧರಿಸಿ 1.3 ಲಕ್ಷದವರೆಗೂ ಹಣಕಾಸಿನ ನೆರವು ಪಡೆಯಬಹುದು. ಫಲಾನುಭವಿಗಳು ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣದಿಂದ ಶೌಚಾಲಯ ನಿರ್ಮಾಣಕ್ಕಾಗಿ ರೂಪಾಯಿ 12,000 ಸಹಾಯಧನ ಪಡೆಯುತ್ತಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ವಿಭಾಗದ ಅಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಫಲಾನುಭವಿಗಳ ಮನೆಗೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷದವರೆಗೆ ನೆರವು ನೀಡಲಾಗುತ್ತದೆ. ನೆಕ್ಸ್ಟ್ ಮೂರನೇದು ಭೂ ಮಾಲೀಕತ್ವ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಭೂರಹಿತ ವ್ಯಕ್ತಿಗಳಿಗೆ ಮನೆ ನಿರ್ಮಿಸಲು ಸರ್ಕಾರವು ಸರ್ಕಾರಿ ಭೂಮಿ ಅಥವಾ ಯಾವುದೇ ಇತರ ಭೂಮಿಯನ್ನು ಒದಗಿಸಿಕೊಡುತ್ತದೆ. ನೆಕ್ಸ್ಟ್ ನಾಲ್ಕನೇದು ಮಹಿಳಾ ಸಬಲೀಕರಣ. ಮನೆಗಳು ಅಥವಾ ಭೂಮಿಯನ್ನು ಮಹಿಳಾ ಸದಸ್ಯರ ಹೆಸರಿನಲ್ಲಿ ಅಥವಾ ಕುಟುಂಬದ ಪತಿ ಮತ್ತು ಪತ್ನಿಯ ಹೆಸರಿನಲ್ಲಿ ಜಂಟಿಯಾಗಿ ಹಂಚಿಕೊಡಲಾಗುತ್ತದೆ. ಈಗ ನೋಡೋಣ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಏನೇನು ಅರ್ಹತಾ ಮಾನದಂಡಗಳು ಇರಬೇಕು ಅಂತ ನೋಡೋಣ. ಎಲಿಜಿಬಲ್ ಕ್ರಿಟೇರಿಯಾ ಏನೇನು ಇರಬೇಕು ಅಂತ. ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ರೂಪಾಯಿ 3 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇರಬೇಕು. ನೆಕ್ಸ್ಟ್ ಎರಡನೇದು ಕಡಿಮೆ ಆದಾಯದ ಗುಂಪಿನವರಿಗೆ ರೂಪಾಯಿ 3 ಲಕ್ಷದಿಂದ 6 ಲಕ್ಷದವರೆಗೆ ವಾರ್ಷಿಕ ಆದಾಯನ ಹೊಂದಿರಬೇಕು. ನೆಕ್ಸ್ಟು ಮಹಿಳಾ ಸದಸ್ಯರ ಹೆಸರಿನಲ್ಲಿ ಮನೆ ಇದ್ದವರಿಗೆ ಆದ್ಯತೆ. ಅಂದರೆ ಮಹಿಳಾ ಸದಸ್ಯರ ಹೆಸರಿನಲ್ಲಿ ಮನೆ ಇರಬೇಕು, ಅಂಥವ್ರಿಗೆ ಮಾತ್ರ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅಪ್ಲಿಕೇಶನ್ ಹಾಕುವ ಮೊದಲ ಆದ್ಯತೆ ಇರುತ್ತೆ. ನೆಕ್ಸ್ಟು ಅರ್ಜಿದಾರರು ಅಥವಾ ಅವರ ಕುಟುಂಬವು ಭಾರತದಲ್ಲಿ ಎಲ್ಲಿಯೂ ಸ್ವಂತ ಮನೆ ಹೊಂದಿರಬಾರದು. ಅವ್ರ ಹೆಸರಲ್ಲಿ ಯಾವುದೇ ರೀತಿ ಸ್ವಂತ ಮನೆ ಹೊಂದಿರಬಾರ್ದು. ಫಲಾನುಭವಿಗಳ ವರ್ಗವನ್ನು ನೋಡೋದಾದರೆ ಮಹಿಳೆಯರು, ವಿಶೇಷವಾಗಿ ವಿಧವೆಯರು, ಒಂಟಿ ತಾಯಂದಿರು, SC ST ಮತ್ತು ಇತರ ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತ ಗುಂಪುಗಳು, ಅಂಗವಿಕಲ ವ್ಯಕ್ತಿಗಳು, ಹಿರಿಯ ನಾಗರಿಕರು. ವಯಸ್ಸಿನ ಮಾನದಂಡಗಳನ್ನು ನೋಡೋದಾದರೆ ಅರ್ಜಿದಾರರು ಕನಿಷ್ಠ 18 ವರ್ಷ ವಯಸ್ಸಿನವರಾಗಿರಬೇಕು. ಈಗ ಸರ್ಕಾರದಿಂದ ಸಹಾಯಧನದ ವಿವರ ನೋಡೋಣ. ಅಂದರೆ ಸಬ್ಸಿಡಿ ಡೀಟೇಲ್ಸ್, ಏನೇನು ಸಬ್ಸಿಡಿ ಕೊಡ್ತಾ ಇದ್ದಾರೆ, ಎಷ್ಟು ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಗ್ರಾಮೀಣ ಭಾಗದವರಿಗೆ ಬೇರೆ ಇರುತ್ತೆ ಮತ್ತು ನಗರ ಭಾಗದವರಿಗೆ ಬೇರೆ ಇರುತ್ತೆ. ಇವಾಗ ಗ್ರಾಮೀಣ ಭಾಗದವರಿಗೆ ಎಷ್ಟಿದೆ ಅಂತ ನೋಡೋಣ. ಸಾಮಾನ್ಯ ಪ್ರದೇಶಗಳಲ್ಲಿ 1,20,000 ಸಹಾಯಧನನ ಗ್ರಾಮೀಣ ಭಾಗದವರಿಗೆ ಕೊಡ್ತಾ ಇದ್ದಾರೆ. ಮತ್ತು ನಗರ ಭಾಗದವರಿಗೆ ಬಡ್ಡಿ ದರ ಸಬ್ಸಿಡಿ 2,35,00,000 ನೀಡಲಾಗುತ್ತಿದೆ. ಆದಾಯ ವರ್ಗವನ್ನು ಅವಲಂಬಿಸಿ ಸಬ್ಸಿಡಿ ದರಗಳು ಬದಲಾಗುತ್ತವೆ. ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಕಡ್ಡಾಯವಾಗಿ ಅಗತ್ಯವಿರುವ ದಾಖಲಾತಿಗಳು ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ಆಧಾರ್ ಕಾರ್ಡ್ ಬೇಕು. ಅರ್ಜಿ ಹಾಕ್ತಿರೋರ ಆಧಾರ್ ಕಾರ್ಡ್ಗೆ ಕಂಪಲ್ಸರಿ ಅವರ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕು. ಮತ್ತು ಅವರ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಹೆಸರು ನೋಂದಣಿ ಆಗಿರ್ತಾರೋ ಅಷ್ಟು ಜನದ್ದು ಕೂಡ ಆಧಾರ್ ಕಾರ್ಡ್ ಇಲ್ಲಿ ಬೇಕಾಗತ್ತೆ. ನೆಕ್ಸ್ಟು ಜಾತಿ ಪ್ರಮಾಣ ಪತ್ರ ಬೇಕು, ಆಸ್ತಿ ದಾಖಲೆಗಳು, ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್ ಬೇಕು, ಮತ್ತು BPL ರೇಷನ್ ಕಾರ್ಡ್ ಬೇಕು, ಫೋಟೋ ಬೇಕು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಅಂದರೆ ಆನ್ಲೈನಲ್ಲಿ ಅರ್ಜಿ ಹಾಕುವಂತಹ ಅವಕಾಶ ಇರುತ್ತೆ. ನೀವು
ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಂದರೆ CSC ಸೆಂಟರಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಅಥವಾ ನೀವೇ ಓನಾಗಿ ಅಪ್ಲೈ ಮಾಡ್ತೀನಿ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆದಮೇಲೆ ನಿಮಗೆ ಸೈನ್ ಇನ್ ಆಪ್ಷನ್ ಕೇಳುತ್ತೆ. ಸೈನ್ ಇನ್ ಮಾಡಿಬಿಟ್ಟು ನೆಕ್ಸ್ಟು ಆಧಾರ್ ಕಾರ್ಡ್ ಮತ್ತು OTPಯನ್ನು ಅಪ್ಲೈ ಮಾಡಿ ನೆಕ್ಸ್ಟ್ ಪೇಜ್ಗೆ ನಿಮಗೆ ನಿಮ್ಮ ಈಗ ಕೇಳಿರೋವಂಥ ಎಲ್ಲ ಡಾಕ್ಯುಮೆಂಟ್ಸ್ನ ನೀವಲ್ಲಿ ಸಬ್ಮಿಟ್ ಮಾಡಿ ಅಪ್ಲೈ ಮಾಡ್ಬೋದು. ಅಥವಾ ನೀವು ಗೌರ್ಮೆಂಟ್ ರಿಜಿಸ್ಟರ್ಡ್ ಆಫೀಸಲ್ಲೂ ಕೂಡ ನೀವು ಹೋಗಿ ಅಪ್ಲೈ ಕೂಡ ಮಾಡ್ಬೋದು. ಅದಕ್ಕೆ ಇಂತಿಷ್ಟು ಅಪ್ಲಿಕೇಶನ್ ಫೀಸ್ ಅಂತಲೂ ಇರುತ್ತೆ, ಪೇ ಮಾಡಿ. ಈ ಯೋಜನೆಯಿಂದ ಹಳ್ಳಿಗಳಲ್ಲಿ ಬಡ ಕುಟುಂಬಗಳು ತಮ್ಮದೇ ಆದ ಮನೆ ನಿರ್ಮಿಸಲು ಸಾಧ್ಯವಾಗುತ್ತಿದೆ. ಸಾಮಾನ್ಯ ಜನರಿಗೆ ಅಂದರೆ ರೈತರು, ಕಾರ್ಮಿಕರು, ನಿರುದ್ಯೋಗಿಗಳು ಮನೆ ಎಂಬ ಕನಸು ಈಗ ಸಾಧ್ಯವಾಗಿಸಿಕೊಳ್ಳುವ ಅವಕಾಶ ಸಿಕ್ಕಿದೆ. ಇದು ನೆಲೆಗೆ ನೋವು ಆಗದ ಬಡತನದ ಮನೆಗೆ ನವಜೀವನ ನೀಡುವ ಯೋಜನೆಯಾಗಿದೆ. ನೀವು ಕೂಡ ಈ ಯೋಜನೆಯ ಲಾಭ ಪಡೆಯಬಹುದು. ಅರ್ಜಿ ಹಾಕಿ ಕನಸಿನ ಮನೆ ಕಟ್ಟಿಕೊಳ್ಳಿ. ನಿಮ್ಮ ನೆಲ ನಿಮ್ಮ ನೆಲೆಯಾಗಲಿ. ಇಂತಹ ಮಹತ್ವದ ಯೋಜನೆಗಳ ಕುರಿತು ಇನ್ನಷ್ಟು ಮಾಹಿತಿಗಾಗಿ ಕನ್ನಡ ಕೃಷಿ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆಯದು ಬೆಳಕಾದ ಮನೆ ಇಂದು ಯೋಜನೆಯ ಒಂದು ಹೆಜ್ಜೆ. ಧನ್ಯವಾದಗಳು.